ಸೊ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ, ಟ್ವಿಟರ್ ಅಲ್ಲಿ ಒಂದು ತುಂಬಾ ಕಾಂಟ್ರವರ್ಷಿಯಲ್ ಟಾಪಿಕ್ ಓಡಾಡ್ತಾ ಇದೆ. ಸ್ಟೋರಿ ಏನಾಗಿದೆ ಅಂತಂದ್ರೆ, ಸ್ಪ್ಯಾನಿಷ್ ಪರ್ಸನ್ ಯಾರೋ ಬೆಂಗಳೂರಲ್ಲಿ ಇರ್ತಾನ. ಮನೆಗೆ ಯಾರೋ ಕಳ್ಳರು ಏನೋ ಬಂದಿದ್ರಂತೆ, ದರೋಡೆ ನಡೀತಾ ಇರ್ತದೆ ಅವ್ರ ಮನೆಯಲ್ಲಿ. ಸೊ ಅವನ್ ಏನ್ ಮಾಡಿದಾನೆ, ಕರ್ನಾಟಕ ಪೊಲೀಸ್ಗೆ ನಿಯರ್ ಬೈ ಯಾರು ಪೊಲೀಸ್ ಇರ್ತಾರೋ ಏನೋ ಡಯಲ್ ಮಾಡಿದಾನೆ ಪೊಲೀಸ್ಗೆ, ಮತ್ತೆ ಹೇಳಿದಾನೆ. ಟೋಲ್ ನಂಬರ್ ಇದೆ 112 ಹ್ಮ್ ಅಂತ ಏನೋ ಇದೆ, ಅದಕ್ಕೆ ಹೌದೌದು. ಕಾಲ್ ಮಾಡಿದೆ. ಅದಕ್ಕೆ ಕಾಲ್ ಮಾಡ್ಬಿಟ್ಟು ಹೇಳ್ತಿದ್ದಾನೆ, ಈ ತರ ನಮ್ ಮನೆಯಲ್ಲಿ ಈ ತರ ಬಂದಿದ್ದಾರೆ ಅಂತ. ಬಟ್ ಅವನೇನು ಅಂದ್ರೆ ಸ್ಪ್ಯಾನಿಷ್ ಅವನ್ ಸ್ಲ್ಯಾಂಗು. ಸೊ ಅವ್ನ್ ಮಾತಾಡೋ ಇಂಗ್ಲಿಷು ಇಲ್ಲಿರೋ ಪೊಲೀಸ್ಗೆ ಅದು ಕರೆಕ್ಟ್ ಆಗಿ ಏನೋ ಅರ್ಥ ಆಗಿಲ್ಲ ಅನ್ಸುತ್ತೆ. ಸೊ ಅವ್ರು ಏನ್ ಹೇಳಿದ್ದಾರೆ, ನಮ್ಗೇನು ಅರ್ಥ ಆಗ್ತಿಲ್ಲ ನೀನ್ ಮಾತಾಡ್ತಿರೋ ಇಂಗ್ಲಿಷು. ಸೊ ಕ್ಯಾನ್ ಯು ಸ್ಪೀಕ್ ಇನ್ ಕನ್ನಡ ಅಂತ, ನೀನ್ ಕನ್ನಡದಲ್ಲಿ ಮಾತಾಡ್ತೀರಾ ಅಂತ ಏನೋ ಅಂತ ಈ ತರ ಹೇಳಿದಾನೆ. ಸೊ ಅದು ಅವ್ರ ಪೊಲೀಸ್ ಹೇಳಿದ್ದಾರೆ. ಸೊ ಅವ್ರು ಹೇಳಿರೋದು ಈ ಒಂದು ಟಾಪಿಕ್ ಇಷ್ಟು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಏನು ಅಂತಂದ್ರೆ, ನಾರ್ತ್ ಇಂಡಿಯನ್ಸ್‌ಗೆ ಏನು ಇದಿಲ್ವಾ, ಸೆಕ್ಯೂರಿಟಿ ಇಲ್ವಾ ಬೆಂಗಳೂರಲ್ಲಿ, ಇಟ್ಸ್ ಟೈಮ್ ಟು ಲೀವ್ ಬೆಂಗಳೂರು, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಏನಕ್ಕೆ ಅಂತಂದ್ರೆ, ಯು ಆರ್ ಸೇಯಿಂಗ್ ಓನ್ಲಿ ಕನ್ನಡ ಮಾತಾಡಿ. ಅಂದ್ರೆ ಇಂಥ ಒಂದು ಕ್ರೈಮ್ ನಡೀತಿರ್ಬೇಕಾದ್ರೂ ಪೊಲೀಸನು ಈ ತರ ಬೇಜವಾಬ್ದಾರಿತನ ಮೆರೆದಿದ್ದಾರೆ ಅಂತ ಅವ್ನು ಹೇಳ್ತಿರೋದು. ಬಟ್ ರಿಯಾಲಿಟಿ ಚೆಕ್ ನಾನ್ ಏನು ಆಗಿಲ್ಲ. ಬಟ್ ನಾನ್ ಎಷ್ಟೊಂದ್ ಜನ ಕಮೆಂಟ್ಸ್ ಎಲ್ಲ ನೋಡಿದೆ. ಅವ್ರು ಹೇಳಿರೋದು ಇದೇ ತರ. ಅಂದ್ರೆ ಸ್ಪ್ಯಾನಿಷ್ ಒಂದು ಸ್ಲ್ಯಾಂಗ್ ಕರೆಕ್ಟ್ ಆಗಿ ಇಲ್ದೇ ಇರೋ ಕಾರಣಕ್ಕೆ ನಮ್ ಪೊಲೀಸರಿಗೆ ಅದು ಅರ್ಥ ಆಗಿಲ್ಲ. ಸೊ ಅವರು ನೀವು ಕನ್ನಡದಲ್ಲಾದ್ರೂ ಹೇಳಕ್ ಟ್ರೈ ಮಾಡಿ ಅಂತೇನೋ ಹೇಳಿದ್ದಾರೆ. ಅದನ್ನ ಆ ಒಂದನ್ನ ಮಾತ್ರ ಕನ್ನಡ ಮಾತಾಡಿ ನೀವು ಅಂದಿದ್ನ ಮಾತ್ರ ತಗೊಂಡು ಹೈಲೈಟ್ ಮಾಡ್ಕೊಂಡು ಕಾಂಟ್ರವರ್ಸಿ ಮಾಡ್ತಿದ್ದಾರೆ ಎಲ್ರು. ಫಸ್ಟ್ ಆಫ್ ಆಲ್ ಯಾರು ಫಾರಿನರ್ಸ್ ಜೊತೆ ಮಾತಾಡಿರ್ತಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಆಕ್ಸೆಂಟ್ ಪ್ರಾಬ್ಲಮ್. ಪ್ಲಸ್ ನೀ ಅಂಥದ್ರಲ್ಲಿ ಸ್ಪ್ಯಾನಿಷ್ ಸಿಟಿಸನ್ ಅಂತ ಹೇಳ್ತಿದ್ದೀರ ಆಯಿತಾ. ಸ್ಪೇನ್ದವ್ನು ಯಾರು, ಸ್ಪ್ಯಾನಿಷ್ ಅಲ್ಲ, ಸ್ಪೇನದ ಮನುಷ್ಯ ಯಾರು ಬೆಂಗಳೂರಲ್ಲಿದ್ದ ಅಂತ. ಫಸ್ಟ್ ಆಫ್ ಆಲ್ ಸ್ಪೇನಲ್ಲಿ ಫಸ್ಟ್ ಲ್ಯಾಂಗ್ವೇಜು ಸ್ಪ್ಯಾನಿಷ್ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಅವನದು ಫಸ್ಟ್ ಲ್ಯಾಂಗ್ವೇಜ್ ಸ್ಪ್ಯಾನಿಷ್. ಅವ್ನು ಇಂಗ್ಲೀಷ್ ಎಷ್ಟು ಚೆನ್ನಾಗಿರ್ಬೇಕು ಅಂತ ರೂಲ್ಸ್ ಇಲ್ಲ ಆಯಿತಾ. ನಮ್ಮ ಹತ್ರ ಕಾಲ್ ರೆಕಾರ್ಡಿಂಗ್ ಇಲ್ಲ. ಕಾಲ್ ರೆಕಾರ್ಡಿಂಗ್ ಕೇಳಿ ನಿಮ್ಗೆ ಅದಕ್ಕೆ ಕೊಟ್ಟು ಶೇರ್ ಮಾಡಿದರೆ ಸ್ಪ್ಯಾನಿಷ್ ಆಕ್ಸೆಂಟಲ್ಲಿ ಇಂಗ್ಲೀಷ್ ಮಾತಾಡಿದ್ರೆ ಗೊತ್ತಿರೋರ್ಗೂ ಅದು ಇಂಗ್ಲೀಷ್ ಬರೋರ್ಗೂ ಅರ್ಥ ಆಗಲ್ಲ ಒಂದೊಂದು ಸರ್ತಿ ಆಯಿತಾ. ಅದು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸಲ್ಲಿರೋರು ಪಾಪ, ಅಲ್ಲಿ ನಾರ್ಮಲ್ ಒಬ್ಬ ಕಾನ್ಸ್ಟೇಬಲ್ ಇರ್ಬೋದು ಆಯಿತಾ. ಕಾನ್ಸ್ಟೇಬಲ್ ಗುದ್ದಾಡಿದರೆ ಒಂದು ಭಯಂಕರ ಅಂದರೆ ಒಂದು ಡಿಗ್ರಿ ಓದಿರ್ಬೋದು ಅಷ್ಟೇ ಆಯಿತಾ. ಸೊ ಆ ಮನುಷ್ಯನಿಗೆ ಅಷ್ಟು ಇಂಗ್ಲೀಷ್ ಪ್ಯೂರ್ ಅರ್ಥ ಆಗುತ್ತೆ ಅನ್ನೋದೊಂದು ಅಸಂಪ್ಷನ್ ಇದೆಯಲ್ಲ, ದೊಡ್ಡ ಮೂರ್ಖತನ ಆಯಿತಾ. ಇಂಗ್ಲೀಷ್ ಅರ್ಥ ಆಗ್ಬೋದನ, ಇಲ್ಲ ಕ್ಲಿಯರ್ ಇಂಡಿಯನ್ನು, ನಾನು ಇಂಡಿಯನ್ ಆಕ್ಸೆಂಟಲ್ಲಿ ಇಂಗ್ಲೀಷ್ ಮಾತಾಡಿದರೆ ಅವ್ನು ಚೂರು ಅವ್ರು ಕ್ಲಿಯರಾಗಿ ಅರ್ಥ ಆಗ್ಬೋದು. ಸ್ಪ್ಯಾನಿಷ್ ಆಕ್ಸೆಂಟಲ್ಲಿ ಇಂಗ್ಲೀಷ್ ಮಾತಾಡಿದರೆ ಅವ್ರಿಗೆ ಏನು ಮಣ್ಣು ಅರ್ಥ ಆಗುತ್ತೆ ಆಯಿತಾ. ಅದು ನನಗೆ ಅನ್ಸೋಮಟ್ಟಿಗೆ ಅದು ಪ್ರಾಬ್ಲಮ್ ಆಗಿದೆ. ಪಾಪ ಅವ್ರು ಸ್ಟೇಟ್ಮೆಂಟ್ ಅದಕ್ಕೆ ಕೊಟ್ಟಿದ್ದಾರೆ ಆಯಿತಾ. ಅವ್ನು ಪಾಪ ಕೇಳಿರ್ಬೋದು ಕನ್ನಡದಲ್ಲೇ ಮಾತಾಡಿ ನಮ್ಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಯಾವ ಲ್ಯಾಂಗ್ವೇಜ್ ಅಂತೂ ಆ ಆಕ್ಸೆಂಟಲ್ಲಿ, ಸ್ಪ್ಯಾನಿಷ್ ಆಕ್ಸೆಂಟಲ್ಲಿ ಇಂಗ್ಲೀಷ್ ಮಾತಾಡಿದರೆ ಅವ್ರ ಲ್ಯಾಂಗ್ವೇಜ್ ಯಾವುದು ಅಂತಲೇ ಅರ್ಥ ಆಗಿರಲ್ಲ ಒಂದೊಂದು ಸರ್ತಿ. ಅದು ಪ್ರಾಬ್ಲಮ್ ಆಗಿರ್ಬೋದು. ಕನ್ನಡ ಮಾತಾಡಿ ಅಂತ ಅದಕ್ಕೆ ಹೇಳಿರ್ಬೋದು, ತಪ್ಪೇನೆ. ಅದು ಸ್ವಲ್ಪ ಪ್ರಾಬ್ಲಮೆಟಿಕ್. ಓಕೆ, ನನಗೆ ಅರ್ಥ ಆಗುತ್ತೆ, ಪ್ರಾಬ್ಲಮ್ ಆಗಿದೆ ಆ ಮನುಷ್ಯನಿಗೆ, ಕಳ್ಳರು ಬಂದಿದ್ರು, ದಟ್ ಈಸ್ ಅಂಡರ್ಸ್ಟ್ಯಾಂಡೇಬಲ್. ಅದನ್ನೇನೋ ಸಾಲ್ವ್ ಮಾಡ್ಬೋದು. ಕಮ್ಯುನಿಕೇಷನ್ ಗ್ಯಾಪ್ ಅಂತೀವಿ ಅದಕ್ಕೆ, ಅದು ಇಂಪಾರ್ಟೆಂಟ್. ಅದು ಬಿಟ್ಟು ಅದನ್ನು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕನ್ನಡನೇ ಮಾತಾಡಂತಾರೆ ಹಂಗೆ ಹಿಂಗೆ ಅಂತ. ನಾನು ಯು ಪಿನಲ್ಲಿ ಹೋಗಿ ಕನ್ನಡದಲ್ಲಿ ಮಾತಾಡಿದ್ರೆ ಯಾ ನನ್ನ ಮಗ ತಿರುಗಿ ನೋಡ್ತಾನೆ ನನ್ನ ಅಲ್ಲ. ನಾನು ನೀವು ಹೋಗಿ ನನಗೆ ಈ ಜಾಗ ಕರ್ಕೊಂಡು ಹೋಗೋ ಅಂತ ಕನ್ನಡದಲ್ಲಿ ಹೇಳಿದ್ರೆ ಅವ್ನು ಕರ್ಕೊಂಡು ಹೋಗ್ತಾನ. ಅವನು ಹೇಳ್ತಾನೆ ಪ್ಲೀಸ್ ಬಾಯ್ ಆಪ್ ಹಿಂದಿ ಮೇ ಬಾತ್ ಕರು ಅಂತ ಆಯ್ತಾ. ಅದೇ ನಡೀತಿರೋದು. ಜನರಿಗೆ ಫಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಎಲ್ರಿಗೂ ಹಿಂದಿ ಬರುತ್ತೆ ಅಂತ. ಕರ್ನಾಟಕದಲ್ಲಿ ಓದದೇ ಇರೋ ಜನನೂ ಇದ್ದಾರೆ. ಆಟೋ ಡ್ರೈವರ್ ಇದ್ದಾರೆ ಅಂದರೆ ಅವ್ರು ತುಂಬ ಓದಿರಬೇಕು ಅಂತ ಏನು ಗ್ಯಾರಂಟಿ ಇಲ್ಲ. ಆಟೋ ಹೊಡಿಯೋಕ್ಕೆ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ. ಡ್ರೈವಿಂಗ್ ಲೈಸೆನ್ಸಲ್ಲಿ ಆಟೋ ಹೊಡೆದು ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಿರ್ತಾರೆ. ಸೊ ಅವ್ರ ಎಜುಕೇಷನ್ ಸ್ಟ್ರಾಂಗ್ ಇದೆ ಅಂತ ಅಸಂಪ್ಷನ್ ಮಾಡ್ಕೋಬೇಡಿ ಆಯಿತಾ. ಸೊ ಅವ್ರಿಗೆ ಹಿಂದಿ ಬಂದೇ ಬರುತ್ತೆ ಅಂತಲೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಯಾಕಂದ್ರೆ ನಿಮ್ಗೆ ಕನ್ನಡ ಬರಲ್ಲ, ಓದಿರೋರು ನಿಮ್ಗೆ ಕನ್ನಡ ಬರ್ತಿಲ್ಲ ತಾನೆ, ಅವ್ರಿಗೆ ಯಾಕೆ ಎಕ್ಸ್ಪೆಕ್ಟೇಷನ್ ಇಡ್ತೀರಾ ಹಿಂದಿ ಬರುತ್ತೆ ಅಂತ. ಸೊ ಅದಕ್ಕೆ ಅವ್ರು ಹೇಳಿರ್ಬೋದು ಕನ್ನಡದಲ್ಲಿ. ಕೆಲವೊಂದು ಎಕ್ಸ್ಟ್ರೀಮ್ ಕೇಸಸ್ ಬಂದಿದ್ದಾವೆ, ಅವೆಲ್ಲ ಪ್ರಾಬ್ಲಮ್ ಇದಾವೆ, ಅದು ಸೆಕೆಂಡರಿ. ಆದರೆ ಇದೆಲ್ಲ ರೌಂಡ್ ಇರೋದೇನೆಂದರೆ ಕೆಲವೊಂದು ಎಕ್ಸೆಪ್ಷನಲ್ ಕೇಸಸ್. ಇದು ಸ್ಪೇನ್ ಅವನಿದ್ದಾನೆ ಅದಕ್ಕಾಗಿರೋದು ಎಕ್ಸೆಪ್ಷನಲ್ ಕೇಸಸ್. ಇದೇನು ಡೈಲಿ ಎಲ್ಲ ದೇಶದಿಂದ ಬರಲ್ಲ, ಎಲ್ಲ ದೇಶದಿಂದ ಇಂಡಿಯಾದಲ್ಲಿ ಬರ್ತಾರೆ. ಆದರೆ ಇಂಥ ಕೇಸ್ ಆಗೋದು ಅಲ್ಲಿಗೋ ಒಂದು. ಸೊ ಇದನ್ನು ಹೈಲೈಟ್ ಮಾಡಿ ದೊಡ್ಡದು ಮಾಡಿ ಕರ್ನಾಟಕದವರು ಆಮೇಲೆ ಕನ್ನಡಿಗರಿಗೆ ಬೈಯೋದು ತಪ್ಪು. ಬ್ಲೇಮ್ ಮಾಡೋದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಎಲ್ಲೇ ಆಗ್ಲಿ. ಸುಮ್ನೆ ಸಣ್ಣ ಪುಟ್ಟದ ವಿಷಯಗಳು ಇರ್ತೈತಿ, ಇಂಥ ಮ್ಯಾಟ್ರುಗಳು ಇರ್ತೈತಿ ಸಣ್ಣ ಪುಟ್ಟದು, ಅದಕ್ಕೆ ಜಾಸ್ತಿ ಬ್ಲೇಮ್ ಮಾಡೋದು. ಆಮೇಲೆ ಸ್ವಲ್ಪ ಅವ್ರದ್ದು ಹಿಂದಿ ಏರಿಕೆ ಇದು ಎಲ್ಲ ಇತ್ತೀಚೆಗೆ ಜಾಸ್ತಿ ಆಗ್ತೈತಿ. ಈಗ ಆಟೋದವ್ರ ಹತ್ರ ಹಿಂದಿ ಮಾತಾಡು, ಯಾಕೆ ಹಿಂದಿ ಮಾತಾಡಲ್ಲ ನೀನು, ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹಿಂಗೆಲ್ಲ ಫೋರ್ಸ್ ಮಾಡ್ತಿದ್ದಾರೆ. ಸೊ ಆಕ್ಚುಲಿ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ವೇ ಅಲ್ಲ. ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ, ಒನ್ ಆಫ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಅಷ್ಟೇ. ಇದ್ ಹೆಂಗಾಗ್ತಿದೆ ಅಂದ್ರೆ
ಎಜುಕೇಟೆಡ್ ಆಗಿ ಇತ್ಕೊಂಡು ಅವನ್ಗೆ ಕನ್ನಡ ಬರಲ್ಲ ಅಂದು ಅನ್ಎಜುಕೇಟೆಡ್ ಆಗಿರೋ ಆಟೋ ಡ್ರೈವರ್ಗೆ ಹಿಂದಿ ಮಾತಾಡು ಅಂತಂದ್ರೆ ಇದ್ ಸರಿ ಬರಲ್ಲ. ಅವನ್ ಎಜುಕೇಟೆಡ್, ಅವ್ನ್ ಕಲ್ತಿರ್ಬೇಕಿತ್ತು ಕನ್ನಡನ. ಪ್ರಾಬ್ಲಮ್ ಏನಂದ್ರೆ, ಯಾರೇ ಹೊರಗಿನವ್ರು ಬಂದವರು ಅಂದ್ರೆ ಕರ್ನಾಟಕದ ಹೊರಗಡೆಯಿಂದ ಬಂದವರು 4 ದಿನ ಬಂದರು ಅಡ್ಡಾಡಿದ್ರು, ಅವ್ರು ಕಂಪ್ಲೇಂಟ್ ಮಾಡಿದ್ರೆ ನಾನು ಹೋಗ್ಲಿ ಬಿಡು ಅಂತೀನಿ. ಆಯ್ತಾ? ಯಾಕೆ 4 ದಿನ ಬಂದಿರ್ತಾರೆ, ಅವ್ರು ಯಾಕೆ ಕನ್ನಡ ಕಲಿತಾರೆ? ನಾನು ಕಲಿಯಲ್ಲ. ಎಲ್ಲೋ ಹೋದೆ 4 ದಿನ ಇರ್ತೀನಿ ಅಂದ್ರೆ, ನಾನೀಗ ಆಸಾಮಿಗೆ 4 ದಿನ ಹೋದ್ರೆ ನಾನು ಆಸಾಮೀಸ್ ಕಲಿತೀನ? ಕಲಿಯಲ್ಲ. 4 ದಿನ ಫೈನ್. ಆದರೆ ನಿನ್ನ ಜೀವನ 5, 10, 15 ವರ್ಷ ನೀನು ಅಲ್ಲೇ ತೆಗ್ದಿದ್ಯಾ ಅಂದರೆ ಅಟ್ಲೀಸ್ಟ್ ಅಲ್ಲಿ ಜನರಿಗೆ ರೆಸ್ಪೆಕ್ಟ್ ಕೊಟ್ಟಾದ್ರೂ ನೀನು ಕಲಿಬೇಕು ಅದನ್ನು, ಕನ್ನಡ ಅನ್ನೋದನ್ನ. ಯಾಕಂದ್ರೆ ನೀನು ಬಂದು 20 ವರ್ಷ ಆದ್ರೂ ಕನ್ನಡ ಗೊತ್ತಿಲ್ಲ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ. ಕರೆಕ್ಟ್ ಅಲ್ಲ? ಯಾಕಂದ್ರೆ ನೀನು 20 ವರ್ಷ ತೆಗ್ದಿದ್ಯಾ, ಈ ಬೆಂಗಳೂರು ಕರ್ನಾಟಕ ನೀನು ಪಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿದ್ಯಾ. ಆಯ್ತಾ? ಯಾಕಂದ್ರೆ 20 ವರ್ಷ ತೆಗ್ದಿದ್ದೆ ಅಂದ್ರೆ ನಿನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಇದ್ದಾರೆ. ನಿನ್ನ ಮಕ್ಕಳು ಒಂದು ಲೆವೆಲಿಗೆ ಕಲೀಲೇಬೇಕು ಕನ್ನಡ, ಸ್ಕೂಲಲ್ಲಾದರೂ ಕಲಿಸ್ತಾರೆ. ಆಯಿತಾ? ಸೊ ಅಟ್ಲೀಸ್ಟ್ ನೀನು ಕಲಿತೆ ಅಂದರೆ ಕರ್ನಾಟಕದೊಂದು ಪಾರ್ಟ್ ಆಗ್ತೀಯ. ಪ್ಲಸ್ ಯಾರು ನಾರ್ತ್ ಇಂಡಿಯನ್ ಕನ್ನಡ ನೆಟ್ಟಿಗೆ ಮಾಡಿದರೆ ಮಾತಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಮತ್ತು ಇದು ನಾನು ಇನ್ನೊಂದು ಹೇಳ್ತಿದ್ದೀನಿ, ಇದು ಬರೀ ನಾರ್ತ್ ಅಂತಲ್ಲ, ನಾನು ಸುಮಾರು ಜನ ಸೌತ್ ಇಂಡಿಯನ್ಸು ನೋಡಿದ್ದೀನಿ. ಯಾಕಂದರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸ್ಪೆಷಲಿ ಸಾಫ್ಟ್ವೇರ್ ಇರೋದನ್ನು ತುಂಬ ಜನ ಕೇರಳದಿಂದನೂ ಬರ್ತಾರೆ, ತಮಿಳ್ನಾಡು ಬರ್ತಾರೆ, ಆಂಧ್ರ ಬರ್ತಾರೆ. ಎಲ್ಲರೂ ಕನ್ನಡ ಏನು ಕಲಿಬೇಕಂತೇನಿಲ್ಲ, ಎಲ್ಲರೂ ಕಲಿಯೋದು ಇಲ್ಲ. ಆಯಿತಾ? ನಾನು ಅದೊಂದು ಪ್ರಾಬ್ಲಮ್ ನೋಡಿದ್ದೀನಿ. ಯಾಕಂದರೆ ಒಂದೊಂದು ಸತಿ ಅನ್ಸುತ್ತೆ ಕನ್ನಡರಿಗೆ ಕನ್ನಡ ಅಭಿಮಾನನೇ ಕಮ್ಮಿ ಇದೆ ಅನ್ಸುತ್ತೆ ಒಂದೊಂದು ಸತಿ. ಅವ್ರು ಕನ್ನಡ ಕಲಿಸೋಕ್ಕಿಂತ ನಾವು ಹಿಂದಿ ಅವ್ರ ಭಾಷೆ ಏನಿರ್ತಾ ಅದ್ರಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅದೇ ನೋಡಿ, ಅಬ್ಸರ್ವ್ ಮಾಡಿರ್ತೀರಾ ನೀವು, ಅವರು ಏನಾದ್ರು ಮಾತಾಡ್ಸಿದ್ರೆ, ಹಿಂದಿಯವ್ರು ನಮ್ಮ ಹತ್ರ ಏನಾದ್ರು ಮಾತಾಡ್ಸಿದ್ರೆ, ಈಗ ನಂಗೆ ಎಲ್ಲೋ ಅಲ್ಪ ಸ್ವಲ್ಪ ಮೂವಿ ನೋಡೋದು ಅದು ಇದು ಅರ್ಧಂಬರ್ಧ ಹಿಂದಿ ಬರ್ತಿರುತ್ತೆ. ಸೊ ನಾನು ಇನ್ಸ್ಟೆಂಟ್ ನನ್ ಕನ್ನಡದಲ್ಲಿ ಅವ್ನು ರಿಪ್ಲೈ ಮಾಡಲ್ಲ, ನನಗೆ ಅರ್ಧಂಬರ್ಧ ಬರೋ ಹಿಂದಿಲಿ ಅವ್ನು ರಿಪ್ಲೈ ಮಾಡ್ತೀನಿ. ಸೊ ನಾವೇ ಇಷ್ಟು ಟ್ರೈ ಮಾಡ್ತಿರ್ಬೇಕಾದ್ರೆ ನೀವು ಇಲ್ಲೇ ಬದುಕಿ ಇಲ್ಲೇ ಜೀವನ ಮುಂದೆ ಸಾಗಿಸ್ಬೇಕಂತಿರೋರು, ಸೊ ಅಫ್ಕೋರ್ಸ್ ಕಲಿಬೇಕಲ್ವಾ? ಅದನ್ನ ಟ್ರೈ ಮಾಡಿ ಅಷ್ಟೇನೆ. ಎಷ್ಟು ಖುಷಿ ಆಗುತ್ತೆ. ನೀವು ಈಗ ಒಬ್ಬ ನಾರ್ತ್ ಇಂಡಿಯನ್ ಬಂದು ಅರ್ಧಂಬರ್ಧ ಜೋಡಿಸಿ ಪದ ಮಾತಾಡೋದು ನಂಗೆ ಎಷ್ಟು ಖುಷಿ ಆಗುತ್ತೆ. ಸೊ ನಾನು ಅವನ್ನ ಒಂದು ಒಳ್ಳೆ ರೀತಿಲಿ ಅವನು ನಾನು ಟ್ರೀಟ್ ಮಾಡ್ತೀನಿ, ನಾನು ಅವ್ನ್ ಕಲ್ಸ್ಕೊಡೋಕ್ ನಾನು ಟ್ರೈ ಮಾಡ್ತೀನಿ. ಸೊ ಒಂದ್ ರಿಲೇಶನ್ಶಿಪ್ ಚೆನ್ನಾಗಿ ಬರುತ್ತೆ ಅಲ್ಲಿ. ಅದ್ ಬಿಟ್ಬಿಟ್ಟು ನೀವು ಮಿಸ್ಲೀಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ನೀನ್ ಹಿಂದಿ ಮಾತಾಡ್ಲೇಬೇಕು, ಅದ್ಯಾಕೆ ಇಲ್ಲಿ ಭಾಷೆ ಪ್ರತಿಯೊಬ್ಬರಿಗೂ ಅವ್ರವ್ರ ಭಾಷೆ ಅಭಿಮಾನ ಇದಿರುತ್ತೆ, ಅವ್ರ ರಾಜ್ಯದ ಅಭಿಮಾನ ಇದಿರುತ್ತೆ. ನೀವು ವಿ ಆರ್ ಇಂಡಿಯನ್ಸ್ ಅಂತ ಹೇಳ್ತಾರೆ, ಎಸ್ ನಾವು ಇಂಡಿಯನ್ಸ್ ಅಂತಾನೆ ಹೇಳ್ಕೊತೀವಿ. ಬಟ್ ಫಸ್ಟ್ ಎಲ್ಲಾ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಫಸ್ಟ್ ನನ್ನ ಫ್ಯಾಮಿಲಿ, ಆಮೇಲೆ ನನ್ನ ಮನೆ, ನನ್ನ ಊರು, ನನ್ನ ರಾಜ್ಯ, ಆಮೇಲೆ ನಮ್ಮ ದೇಶ, ಈ ತರ ಬರುತ್ತೆ. ಸೊ ನಾನು ಇಲ್ಲಿಂದ ಪ್ರಿಫರೆನ್ಸ್ ನ ಸ್ಟಾರ್ಟ್ ಮಾಡ್ತೀನಿ. ದೇಶ ಅಂತ ಬಂದಾಗ ನಾನು ದೇಶದ ಬಗ್ಗೆ ಮಾತಾಡ್ತೀನಿ, ಬಟ್ ಇಲ್ಲಿ ನಡೀತಿರೋದು ನನ್ನ ಒಂದು ಭಾಷೆ ಬಗ್ಗೆ. ಸೊ ನೀನ್ ಅದನ್ನ ಕೀಳಾಗಿ ನೋಡ್ಬೇಡ ಅಷ್ಟೇ ನಾನು ಹೇಳ್ತಿರೋದು ಅವ್ರಿಗೆ. ನೀವು ಕೀಳಾಗಿ ನೋಡ್ಬೇಡಿ, ನಾವು ಕೀಳಾಗಿ ನೋಡಲ್ಲ. ನೀವು ಚೆನ್ನಾಗಿ ಮಾತಾಡಿ, ನೀವು ಟ್ರೈ ಮಾಡಿ, ನಾವು ಟ್ರೈ ಮಾಡ್ತೀವಿ. ಸೊ ಹಂಗಿದ್ರೆ ಎಲ್ರೂ ಬದುಕ್ಬೋದು ಇಲ್ಲಿ. ಅದ್ ಬಿಟ್ಬಿಟ್ಟು ನೀವು ಮಿಸ್ಲೀಡ್ ಮಾಡೋದು, ಏನೋ ಒಂದು ನೀವು ದಬ್ಬಾಳಿಕೆ ಮಾಡೋದು ಮಾಡಿದ್ರೆ, ಸೊ ನೀವು ಬದುಕಕ್ ಆಗಲ್ಲ, ನಾವು ನಿಮ್ಗೆ ಬದುಕಕ್ ಬಿಡಲ್ಲ, ಹಂಗಾಗೋಗ್ಬಿಡುತ್ತೆ ಅಷ್ಟೇನೆ. ಅಲ್ಲೇನಿಲ್ಲ, ಇದೆಲ್ಲ ನಾಟಕ ಇರೋ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ. ಆಯ್ತಾ? ಯಾಕಂದ್ರೆ ನಾನು ರಿಯಲ್ ಆಗಿ ನೋಡಿದ್ದೇನಲ್ಲ, ಅಪಾರ್ಟ್ಮೆಂಟ್ಸು ಹೊರಗಡೆ ಎಲ್ಲ ನಾರ್ತ್ ಇಂಡಿಯನ್ಸ್ ಇದ್ದೇ ಇದ್ದಾರೆ. ಆಯ್ತಾ? ಅಕ್ಕಪಕ್ಕ ಈಗ ನೀವು ಲಿಟ್ರಲಿ ಹಳೆ ಏರಿಯಾ, ಬೆಂಗಳೂರು ಹಳೆ ಏರಿಯಾ ಬಿಟ್ಬಿಟ್ರೆ ಮೋಸ್ಟ್ ಆಫ್ ದ ಏರಿಯಾದಲ್ಲಿ ಎಲ್ಲ ಜನ ಇದ್ದಾರೆ. ನಾನು ಬರೀ ನಾರ್ತ್ ಇಂಡಿಯನ್ ಹೇಳಲ್ಲ, ತಮಿಳ್, ಆಂಧ್ರ, ಕೇರಳ ಎಲ್ಲ ಕಡೆ ಜನನೂ ಇದ್ದಾರೆ. ಆಯ್ತಾ? ಅಷ್ಟು ಚೆನ್ನಾಗಿ ಅವರು ಕನ್ನಡ ಮಾತಾಡಲ್ಲ, ಆದರೆ ಯಾರು ಹಿಂಗೆ ಏನು ಒಂಥರ ನೆಗೆಟಿವ್ ಆಗಿ ಬರೀತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಹಂಗೆ ಬರೆಯೋಕೆ ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ರಿಯಾಲಿಟಿ ಗೊತ್ತು. ಆಯಿತಾ? ಸೋಷಿಯಲ್ ಮೀಡಿಯಾದಲ್ಲಿ ಮೋಸ್ಟ್ಲಿ ಟ್ವಿಟರ್ ಇನ್ಸ್ಟಾಗ್ರಾಮ್ ಎಲ್ಲ ಬರೆಯೋರು ಯಾರು ಗೊತ್ತಾ? ಹೊರಗಡೆ ಕೂತ್ಕೊಂಡು. ಆಯಿತಾ? ಸೊ ರೀಸನ್ ಇಷ್ಟೇ. ಸೊ ಅವ್ರಿಗೆ ರಿಯಾಲಿಟಿ ಗೊತ್ತಿರಲ್ಲ. ಪ್ಲಸ್ ನಾನು ಅವ್ರ ಊರಲ್ಲಿ ಹೋಗಿ ಕನ್ನಡ ಮಾತಾಡಿ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಒಂದು ಸ್ವಲ್ಪ ಆಗುತ್ತೆ. ಆಯಿತಾ? ಮೋಸ್ಟ್ ಆಫ್ ದ ಪೀಪಲ್ ಇನ್ನೊಂದು ಅಸಂಪ್ಷನ್ ಏನಿರುತ್ತೆ, ಎಲ್ರಿಗೂ ಹಿಂದಿ ನೆಟ್ಟಿಗೆ ಬರಲ್ವೇನು ಅಂತ. ಇಲ್ಲ, ಕೆಲವ್ರಿಗೆ ನೆಟ್ಟಿಗೆ ಹಿಂದಿ ಬರುತ್ತೆ, ಫುಲ್ಲಾಗಿ ಅವ್ರಿಗಿಂತ ಚೆನ್ನಾಗೇ ಬರುತ್ತೆ. ಯಾಕಂದರೆ ಅವ್ರ ಮನೆ ಲ್ಯಾಂಗ್ವೇಜ್ ಅಂತ ಕಲ್ತಿರ್ಬೋದು, ನಾವು ನೆಟ್ ಸ್ಕೂಲಲ್ಲಿ ಕಲಿಸಿದ್ದಾರೆ ನಮಗೆ. ಸೊ ಆದರೆ ನಮ್ಮ ಕನ್ನಡ ನಮ್ಮ ಮಾತೃಭಾಷೆ, ಕರ್ನಾಟಕದಲ್ಲಿ ಇದ್ದೀವಿ, ನಾವೇ ಹಿಂದಿ ಮಾತಾಡಬೇಕು. ರೀಸನೇಬಲ್ ಅಲ್ಲ. ಸೊ ಅದಕ್ಕೆ ಕನ್ನಡದಲ್ಲಿ ಮಾತಾಡ್ತೀವಿ. ಅದ್ರ ಮೀನಿಂಗ್ ನಮ್ಗೆ ಬರಲ್ಲ ಅಂತಲ್ಲ. ತುಂಬ ಜನ ಅದೊಂದು ಮಾಡ್ತಾರೆ, ಇವ್ನು ಹಿಂದಿ ಬರಲ್ಲ ಅಂತ. ಬರುತ್ತೆ. ಆಯಿತಾ? ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಹೊರಗಡೆ ಹೋದರೆ ನಾನು ಮಾತಾಡ್ತೀನಿ, ನನ್ನ ಕೆಪಬಲ್ ಇದೆ, ನಾನು ಮಾತಾಡ್ತೀನಿ. ಹೊರಗಡೆ ಹೋದರೆ ಕರ್ನಾಟಕದಲ್ಲಿ ಮಾತಾಡಲ್ಲ ಅಷ್ಟೇ. ಇದಕ್ಕೆಲ್ಲ ಫಸ್ಟ್ ನಾವು ಕನ್ನಡದವರಾಗಿ ನಾವು ಒಂದು ಭಾಷಾಭಿಮಾನ ಇಟ್ಕೊಬೇಕು. ಹೆಂಗ್ ಇಟ್ಕೋಬೇಕು ಅಂದ್ರೆ, ಎಕ್ಸಾಂಪಲ್ ತಮಿಳಿಯನ್ಸ್ ನೋಡಿ, ಮೊನ್ನೆ ತಮಿಳ್ನಾಡಿಗೆ ಟ್ರಿಪ್ ಹೋಗಿದ್ವಿ. ಅಲ್ಲೆಲ್ಲೋ ಗಾಡಿ ನಿಲ್ಸಿದಾಗ ಯಾರೋ ಒಬ್ಬ ತಾತ ಬಂದು ಯಾವ ಊರು ಅಂತ ಕೇಳ್ದ. ನಮ್ಗ್ ತಮಿಳ್ ಬರಲ್ಲ, ನಮ್ ಫ್ರೆಂಡ್ ಒಬ್ಬಂಗ್ ಅರ್ಥ ಆಗ್ತಿತ್ತು, ಸ್ವಲ್ಪ ಸ್ವಲ್ಪ ಬರ್ತಿತ್ತು. ಅವನು ಹಿಂಗೆ ಬೆಂಗಳೂರು ನಮ್ದು ಅಂತ ಹೇಳ್ದ.
ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ನೀವು ಪಕ್ಕದ ರಾಜ್ಯದವ್ರಲ್ವಾ, ಪಕ್ಕದ ರಾಜ್ಯದ ಲ್ಯಾಂಗ್ವೇಜ್ ಕಲ್ತಿರ್ಬೇಕಲ್ವಾ, ತಮಿಳ್ ಕಲ್ತಿರ್ಬೇಕು. ಅವ್ರು ಕನ್ನಡ ಕಲಿತೀವಿ ಅಂತಂದಿಲ್ಲ, ತಮಿಳ್ ಕಲ್ತಿರ್ಬೇಕಲ್ವಾ ಅಂತಂದ್ರು. ಅದಾದ್ಮೇಲೆ ಅವತ್ ನೈಟು ಇನ್ನೊಂದು ಹೋಟ್ಲಿಗೆ ಹೋದ್ವಿ. ಹೋಟ್ಲಲ್ಲಿ ನಮ್ಗೆ ಆರ್ಡರ್ ಮಾಡಕ್ ಗೊತ್ತಿಲ್ಲ, ಎಲ್ಲ ತಮಿಳಲ್ಲಿ ಐತೆ ಬೋರ್ಡು, ಏನು ಗೊತ್ತಿಲ್ಲ. ಯಾರೋ ಪಕ್ಕ ಟೇಬಲ್ ಅಲ್ಲಿ ಕೂತಿರೋರ ಹತ್ರ ಕೇಳ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಕೇಳ್ಬಿಟ್ಟು ಆರ್ಡರ್ ಮಾಡ್ತಿದೀವಿ. ಅವ್ನ್ ಸಪ್ಲೈಯರ್ ಕನ್ನಡ ಬರ್ತೈತೆ, ಮಾತಾಡಿಲ್ಲ. ಆರ್ಡರ್ ಎಲ್ಲ ಕೊಟ್ಟಾದ್ಮೇಲೆ ಲಾಸ್ಟ್ ಅಲ್ಲಿ ಬಿಲ್ ಕೊಡೋ ಟೈಮಲ್ಲಿ ಮಾತಾಡಿಸ್ದ ಕನ್ನಡದಲ್ಲಿ. ಇನ್ನೊಂದು, ಅದ್- ನಾವು ಈಗ ಕೆಲವೊಂದು ಆಫೀಸ್ಗಳಿಗೆ ಹೋಗ್ತೀವಿ, ಬೆಂಗಳೂರಲ್ಲೇ ಆಗ್ಲಿ ಅಂಗಡಿಗಳಿಗೆ ಹೋಗ್ತಿವಿ, ಅದೇ ನಾವೇನ್ ನಾರ್ತ್ ಇಂಡಿಯನ್ ತರ ಕಾಣಿಸ್ತೀವೋ ಏನೋ ಗೊತ್ತಿಲ್ಲ, ಎಷ್ಟೊಂದ್ ಜನ ಹಿಂದಿಲ್ ಮಾತಾಡಿಸ್ತಾರೆ ನನ್ನ. ಒಂದು ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಹೇಳ್ತೀನಿ. ನಾವು ಹೆಂಗೆ ನಮ್ಮ ಲ್ಯಾಂಗ್ವೇಜ್ ಬಗ್ಗೆ ಎಷ್ಟು ಅಭಿಮಾನ ಕರ್ನಾಟಕದಲ್ಲಿ ಎಷ್ಟು ಕಮ್ಮಿ ಇದೆ, ಅಷ್ಟು ತಮಿಳ್ನಾಡಲ್ಲಿ ಜಾಸ್ತಿ ಇದೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಆಯ್ತಾ. ಬೆಂಗಳೂರಲ್ಲಿ ಕಾಲೇಜಲ್ಲಿ ಒಬ್ಬ ಹುಡುಗ, ನಾರ್ತ್ ಇಂಡಿಯನ್ ಹುಡುಗ ಬಂದು ಓದ್ದ ಅಂತ ಇಟ್ಕೊಂಡು 4 ವರ್ಷ, ಅವ್ನು ಕನ್ನಡ ಕಲಿಯೋ ಸಾಧ್ಯತೆ ಎಷ್ಟಿದೆ ಹೇಳು? 5% ಇರ್ಬೋದಷ್ಟೇ. ಅವ್ನು ಮ್ಯಾಕ್ಸಿಮಮ್ ಅಂದರೆ ಊಟ ಆಯ್ತಾ ಒಂದು 4 ಪದ ಕಲಿತಾನಷ್ಟೇ ಆಯ್ತಾ. ನಾನು ಹೊಸದಾಗ ಒಂದು ಕಂಪ್ನಿಗೆ ಜಾಯ್ನ್ ಆಗಿದ್ದೆ ಆಯ್ತಾ. ಅಲ್ಲಿ ಒಬ್ಬನು UP ಹುಡುಗ ಇದ್ದ ಆಯ್ತಾ. ಅವನು ನಮ್ಮ ಜೊತೆ ಒಂಥರ ಮಾಸ್ ಆಗಿ ಜಾಯ್ನಿಂಗ್ ಆಗಿತ್ತು. ಅವನು ಬಂದಿದ್ದ ನಮ್ಮ ಜೊತೆ. ಓಕೆ, ನಾವೆಲ್ಲ ಜಾಯ್ನ್ ಆಗಿ ಮಾತಾಡ್ತಿದ್ವಿ. ಅವನು UPದವನು ಹೇಳಿ ಮಾತಾಡ್ದ ಆಯ್ತಾ. ಒಂದು ತಮಿಳ್ ಹುಡುಗರ ಗ್ಯಾಂಗ್ ಬಂತು ಆಯ್ತಾ. ಇವನು UP ಹುಡುಗ ಅವ್ರ ಜೊತೆ ಕುತ್ಕೊಂಡು ತಮಿಳಲ್ಲಿ ಮಾತಾಡ್ದ. ನಾನು ಮೂರ್ಛೆ ಬೀಳೋದೊಂದು ಬಾಕಿ ಇತ್ತು ಲಿಟ್ರಲಿ ಆಯ್ತಾ. UPದವ್ನು ಹೆಂಗೆ ತಮಿಳ್ ಕಲ್ತ? ಫಸ್ಟ್ ಕ್ವಶನ್ ತಮಿಳ್ ಹೆಂಗೆ ಬರುತ್ತೆ, ಪ್ಲಸ್ ಒಂದು ಮುಖ, ಒಂದು ನಡೆಯೋದು ಗಿಡಿಯೋದು ಎಲ್ಲ ನೋಡಿದ್ರೆ ಪಕ್ಕಾ UP ಸ್ಟೈಲ್ ಕ್ಲಿಯರ್ಲಿ ಗೊತ್ತಾಗುತ್ತೆ. ಅವನ ಹತ್ರ ಅಲ್ಲಿ ಹುಟ್ಟಿಲ್ಲ, ಗ್ಯಾರಂಟಿ ಇದೆ. ಅಲ್ಲಿ ಹುಟ್ಟು ಬೆಳೆಯೋ ಜನ ತಮಿಳ್ ಕಲ್ತ್ರೆ ಏನೋ. ಆಮೇಲೆ ಗೊತ್ತಾಯ್ತು ಅವ್ನು ತಮಿಳ್ ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ, ತಮಿಳ್ನಾಡು ಕಾಲೇಜಲ್ಲಿ ಅಂತ. ಸೊ ಅಲ್ಲಿ ಕನ್ನಡ ಅವ್ರದ್ದು ಲ್ಯಾಂಗ್ವೇಜದ ಅಭಿಮಾನ ಎಷ್ಟಿದೆ ಅಂದರೆ, ಒಬ್ಬ ನಾರ್ತ್ ಇಂಡಿಯನ್ UP ಹುಡುಗ ತಮಿಳ್ ಕಲಿಬೇಕಾಯ್ತು ಪೂರಾ ಎಂಟು ಎಂಟು. ನಾನು ಹೇಳಿದ್ದು 4 ಪದ ಅಲ್ಲ, ಪ್ಯೂರ್ ಫ್ಲೂಯೆಂಟ್ ಆಯಿತಾ. ಸೊ ಅವ್ರಿಗೆ ಅಷ್ಟು ಅಭಿಮಾನ ಇದೆ ಅಂದರೆ, ಹೊರಗಡೆಯವ್ರು ಬಂದು ನಾನು ಹೇಳ್ತೀರ 4 ದಿನ ಹೋದವ್ರು ಕಲೀರಿ ಅಂತ ಹೇಳ್ತೀರಾ. ಆದರೆ ಒಂದು ನಿಮ್ದು 4 ವರ್ಷ 5 ವರ್ಷ ನಿಮ್ಮ ಜೀವನನೇ ಯಾವ ಏರಿಯಾದಲ್ಲಿ ತೆಗಿತಿದ್ರೆ ಅವಾಗಾದರೂ ಕಲೀರಿ. ಕರ್ನಾಟಕದಲ್ಲಿ ಅದೇ ಹೇಳ್ತೀನಿ, 20 ವರ್ಷ ನೋಡಿದ್ದೀನಿ ನಾನು. ಇದ್ದು ಜೀವನ ತೆಗೆದು ಇಲ್ಲೇ ರಿಟೈರ್ ಆಗಿ ಇಲ್ಲೇ ಅಡಾಡ್ಕೊಂಡಿರ್ತಾರೆ, ಇನ್ನಾದ್ರೂ ಕನ್ನಡದ 4 ವರ್ಡು ಬರಲ್ಲ. ಇದ್ ನೋಡಿದೀನಿ ನಾನು ತಮಿಳ್ನಾಡಲ್ಲಿ ಹೆವಿ, ಅವ್ರಿಗೆ ಯಾವ್ದೇ ಲ್ಯಾಂಗ್ವೇಜ್ ಬಂದ್ರು ಮಾತಾಡಲ್ಲ. ತಮಿಳ್ ಬಿಟ್ರೆ ಇಂಗ್ಲಿಷು ಇಲ್ಲ, ಹಿಂದಿನೂ ಇಲ್ಲ, ಏನು ಇಲ್ಲ, ಅದೇ ಭಾಷೆನೇ ಮಾತಾಡ್ತಾರೆ. ನಾವೇನೇ ಪರದಾಡ್ ಸಾಯ್ಬೇಕು ಅವ್ರಿಗೆ ಏನೋ ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ಅದು ಇದು ಜೋಡಿಸಿ ಮೂವಿ ಎಲ್ಲ ಜ್ಞಾಪಕ ಮಾಡ್ಕೊಂಡು ಹೆಂಗ ಇರಕ ಅಣ್ಣ ಇರಕ ಎಲ್ಲ ಮಾತಾಡಿ ಏನೇನೋ. ನಾನು ರೀಸೆಂಟ್ ಆಗಿ ಊಟಿಗೆ ಹೋದಾಗ ಇದ್ದೇ ಮಾಡಿದ ಮೂವಿ ಎಲ್ಲ ಜ್ಞಾಪಕ ಮಾಡ್ಕೊತಿದ್ದೆ. ಅವನಲ್ಲಿ ಏನಂತಿದ್ದ, ಎವಳ ಈಚೆ, ಇಂಥವೆಲ್ಲ ಜ್ಞಾಪಕ ಮಾಡ್ಕೊಂಡ್ ಮಾತಾಡಿದೀನಿ ನಾನು. ಅವ್ರಂತೂ ಬೇರೆ ಭಾಷೆ ಮಾತಾಡೋದೇ ಇಲ್ಲ. ನಂತೂ ಹೋದಾಗ ಫುಲ್ ಮೂಗ ಆಗ್ಬಿಟ್ಟಿದೆ. ನಮ್ ಫ್ರೆಂಡ್ ಸ್ವಲ್ಪ ಬರ್ತಿತ್ತ, ಅವನ್ಗೆ ಕೇಳು ಇದು ಕೇಳು ಹೋಗು ಮಾತಾಡು ಅಂತ ಅವನ್ಗೆ ಹೇಳ್ಬಿಟ್ಟು ಹೋಗ್ಲಿ. ಇದರ ಸೈಡ್ ಎಫೆಕ್ಟ್ ಏನಾಗ್ತದೆ ಗೊತ್ತಾ? ಮೊನ್ನೆ ಕನ್ನಡ ಫಿಲ್ಮ್ ರಿಲೀಸ್ ಆಯ್ತು, ಶರಣದು ಛೂಮಂತರ್ ಅಂತ. ಒಂದು 2 ವಾರ ಆಯ್ತು ಅನ್ಸುತ್ತೆ ರಿಲೀಸ್ ಆಗಿ. ಓಕೆ, ಆ ಫಿಲ್ಮ್ಗೆ ಹೋಗೋಣ ಅಂತ ಹುಡುಕ್ತಾ ಇದ್ದೆ ಬುಕ್ ಮೈ ಶೋನಲ್ಲಿ ಯಾವ್ದಿದೆ. ನಾನು ರೆಗ್ಯುಲರ್ ಒಂದು 2-3 ಥಿಯೇಟ್ರಿಗೆ ಹೋಗ್ತೀನಿ, ನೋಡೋಣ ಸೀಟ್ ಅಲ್ಲಿ ಟಿಕೆಟ್ ಇದೆಯಾ, ಯಾವ ಶೋ ಇದೆ ಅಂತ ನೋಡೋಕ್ಕೆ. ನೋಡಿದರೆ ಒಂದೂ ಇಲ್ಲ. ಹೋಗ್ಲಿ ಅದು ಬೇಡ, ಇನ್ನೊಂದು ಥಿಯೇಟ್ರ್, ಎರಡು ಥಿಯೇಟ್ರ್ ಇದೆ, ನೋಡೋಣ ಅಲ್ಲೇನಾದರೂ ಸಿಗುತ್ತೆ. ಇಲ್ಲವೇ ಇಲ್ಲ, ಶೋಸೇ ಇಲ್ಲ. ಯಾಕಂದರೆ ಆ ದಿನ ಎರಡು ಸಿಮಿಲರ್, ಅದೇ ಟೈಮಲ್ಲಿ 2 ಫಿಲ್ಮ್ ರಿಲೀಸ್ ಆಗ್ತಿತ್ತು. ಒಂದು ತೆಲುಗುದು ಗೇಮ್ ಚೇಂಜರ್, ಇನ್ನೊಂದು ತೆಲುಗು ಮೂವಿನೇ ಡಾಕು ಮಹಾರಾಜ್. ನೆಕ್ಸ್ಟ್ ವೀಕೋ ಏನೋ ಅದೇ ಒಂದು ಮಧ್ಯದಲ್ಲಿ ಅವಕ್ಕೂ ಶೋ ಫುಲ್ ಕೊಟ್ಬಿಟ್ಟಿದ ಆಯಿತಾ. ಸೊ ಕರ್ನಾಟಕದಲ್ಲಿ ಒಂದು ಕನ್ನಡ ಮೂವಿ ನಾವು ನೋಡ್ಬೇಕಂದ್ರೂ ಸಾಧ್ಯತೆ ಇಲ್ಲ, ಆಗ್ದಿರಂಗೆ ಮಾಡಿಬಿಟ್ಟಿದ್ದಾರೆ ಆಯಿತಾ. ಇದು ಬೆಂಗಳೂರದ ಕತೆ ಆಯಿತಾ. ಹೋಗಲಿ, ಇದು ಫಸ್ಟ್ ವಾರದ ಕತೆ, ನೋಡೋಣ ಅಂತ ಇವತ್ತು ನೋಡಿದೆ. ಇವತ್ತು ಜಸ್ಟ್ ಬರೋಕ್ಕಿಂತ ಮುಂಚೆ ನಾನು ರೆಗ್ಯುಲರ್ ಹೋಗೋ ಒಂದು ನಾರ್ಮಲ್ ಥಿಯೇಟ್ರ್ ಇದೆ, ಒಂಥರ ಮಾಲಲ್ಲಿ ಇರೋದು. ಒಂದು ಕನ್ನಡ ಮೂವಿ ಕಾಣಲಿಲ್ಲ ನನಗೆ. ಇದು ಬೆಂಗಳೂರಲ್ಲಿ ಕರ್ನಾಟಕದ ಪರಿಸ್ಥಿತಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪರಿಸ್ಥಿತಿ, ಕನ್ನಡದ ಪರಿಸ್ಥಿತಿನೂ ಇದೆ. ಯಾಕಂದರೆ ನಾವು ಕೇಳ್ತಿಲ್ಲ ಯಾಕೆ ಫಿಲ್ಮ್ ಹಾಕಿಲ್ಲ ಅಂತ ಆಯಿತಾ. ಸೊ ಅವ್ರು ಯಾವ್ದು ಬೇಕು, ಅವ್ರಿಗೆ ಯಾವ ಪ್ರಾಫಿಟ್ ಜಾಸ್ತಿ ಆಗುತ್ತೋ. ಫಸ್ಟ್ ಆಫ್ ಆಲ್ ಗೇಮ್ ಚೇಂಜರ್ ರಿವ್ಯೂ ಕೆಡ್ದಾಗ ಬಂದಿದೆ, ಸೇಮ್ ಫಾರ್ ಡಾಕು ಮಹಾರಾಜ್. ಅದಕ್ಕೂ ಅಂದರೂ ಫಿಲ್ಮ್ ನೋಡ್ತಿದ್ದೆವು ಆಯಿತಾ. ಹಾಗೆ ಮಲಯಾಳಂ ಬರುತ್ತೆ, ಹಿಂದಿನೂ ಬರುತ್ತೆ ಮಧ್ಯ ಆಯಿತಾ. ಎಲ್ಲ ಫಿಲ್ಮ್ಗೆ ಚಾನ್ಸ್ ಇದೆ, ಕನ್ನಡನೇ ಕಾಣಲ್ಲ. ನಾನು ಹೇಳಿದ್ದು ಒಂದು ಥಿಯೇಟ್ರ್ ಹೇಳಿದ್ನಲ್ಲ, ಅದು ಸಿಂಗಲ್ ಸ್ಕ್ರೀನ್ ಥಿಯೇಟ್ರು, ಅವ್ರು ಇರೋದೇ 4 ಶೋ.
ಅದರಲ್ಲಿ ಅಟ್ಲೀಸ್ಟ್ ಒಂದು ಶೋ ಆದರೂ ಕನ್ನಡ ಫಿಲ್ಮಿಗೆ ಇರಬೇಕಾ? ಒಂದು ಶೋನೂ ಇಲ್ಲ. ಈಗಲೂ ತೆಗೆದು ನೋಡಿದ್ರೆ ಅಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ನಾರ್ಮಲಿ ಕನ್ನಡ ಬಿಟ್ಟು ಬರೀ ತೆಲುಗು ತಮಿಳ ಫಿಲ್ಮೇ ಕಾಣ್ತಾರೆ. ಇಂಗ್ಲೀಷ್ ಫಿಲ್ಮ್ ಹಾಕ್ತಾರೆ. ಮೊನ್ನೆ ರಿಲೀಸ್ ಆಗಿತ್ತಲ್ಲ ಯಾವುದು, ವೊಲ್ವರಿನ್ ಆ್ಯಂಡ್ ಡೆಡ್ ಪೂಲ್ ರಿಲೀಸ್ ಆಗಿತ್ತಲ್ಲ, ಅದು ಬಂತು, ಕನ್ನಡ ಫಿಲ್ಮ್ ಬರಲಿಲ್ಲ. ಮ್ಯಾಕ್ಸ್ ಬಂದಿತ್ತು, ಯಾಕೆಂದ್ರೆ ದೊಡ್ಡ ಹೀರೋ ಅಂತ ಹಾಕಿದ್ರೆ ಏನೋ ಗೊತ್ತಿಲ್ಲ, ಮ್ಯಾಕ್ಸ್ ಮೂವಿ ಬಂದಿತ್ತು. ಅದಕ್ಕೆ ನಾನು ಮ್ಯಾಕ್ಸ್ ಥಿಯೇಟ್ರಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ. UI ಹಾಕ್ಲಿಲ್ಲ, ಮ್ಯಾಕ್ಸ್ ಹಾಕಿದ್ದ ಅದಕ್ಕೆ. ಸೊ ದೊಡ್ಡ ಹೀರೋ ಮೂವಿ ಹಾಕ್ತಾರೆ, ಆದರೆ ನಾರ್ಮಲ್ ಒಂದು ಕಾಮಿಡಿ ಮೂವಿ ಚೆನ್ನಾಗಿರೋದು ರಿಲೀಸ್ ನೆಟ್ಗೆ ಆಗ್ತಿಲ್ಲ. ಸೊ ಹೆಂಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಗ್ರೋ ಆಗುತ್ತೆ? ಪ್ಲಸ್ ನಮ್ಮದು ಜನ ಕನ್ನಡದ ಬಗ್ಗೆ ಹೋರಾಟ ಹಂಗೆ ಹಿಂಗೆ ಮಾತಾಡ್ತಾರೆ. ಪರಿಸ್ಥಿತಿ ಹೆಂಗಿದೆ ನಿಜವಾಗ್ಲು? ಕನ್ನಡಾಭಿಮಾನ ಇಲ್ಲ ಆಯ್ತಾ? ಫಸ್ಟ್ ಕನ್ನಡರಿಗೆ ಕಮ್ಮಿನೇ ಇದೆ, ಇಲ್ಲಾನು ಅಂತ ಅನ್ಕೋಬೇಕು ಕರೆಂಟ್ ಪರಿಸ್ಥಿತಿಯಲ್ಲಿ. ಇದರಿಂದ ನೀನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇನ್ನೊಂದು 20 ವರ್ಷದಲ್ಲಿ ಬೆಂಗಳೂರು ಕನ್ನಡನೇ ಕಾಣಲ್ಲ ಅನಿಸ್ತಾ ಇದೆ. ಅಲ್ಲ, ಇನ್ನೊಂದು ಅಬ್ಸರ್ವ್ ಮಾಡಿದ್ರ, ನಾನು ಅಬ್ಸರ್ವ್ ಮಾಡಿರೋಂಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಥಿಯೇಟರ್ಗಳಿವೆ, ಅಲ್ಲಿ ತೆಲುಗು, ತಮಿಳು, ಹಿಂದಿ ಇಂಥವೆಲ್ಲ ಹಾಕ್ತಾರೆ. ಕನ್ನಡ ಒಂದು ಫಿಲ್ಮು ಅಲ್ಲಿ ಹಾಕೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಒಂದು ಥಿಯೇಟರ್ ಇದೆ ಇಲ್ಲಿ, ಹೆಸರು ಹೇಳೋದ್ ಬೇಡ, ಇದೆ, ಅವನು ಕನ್ನಡ ಹಾಕಲ್ಲ, ಬೇರೆ ಲ್ಯಾಂಗ್ವೇಜ್ ಎಲ್ಲಾ ಬರುತ್ತೆ. ಅದೇ ತರ ಯಾವ್ದಾದ್ರು ಒಂದು ಥಿಯೇಟರ್ ನಾನು ಕನ್ನಡನೇ ಹಾಕ್ತೀನಿ, ಅದ್ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಹಾಕಲ್ಲ ಅಂತ ಯಾವ್ದಾದ್ರು ಇದೆಯಾ ಕರ್ನಾಟಕದಲ್ಲಿ? ನಮ್ಮೂರಲ್ಲಿ ಇತ್ತು, ಈಗಿದೆಯಲ್ಲೋ ಗೊತ್ತಿಲ್ಲ. ನಮ್ಮೂರಲ್ಲಿ ಒಂದು ಥಿಯೇಟರ್ ಇತ್ತು ಆಯ್ತಾ. ಅವ್ರು ಕನ್ನಡ ಬೇಕಂದ್ರೆ ಕನ್ನಡ ಫಿಲ್ಮ್ ರಿಲೀಸ್ ಆಗ್ತಿಲ್ವಾ, ಹಳೆ ಕನ್ನಡ ಫಿಲ್ಮ್ ಹಾಕೊಂಡು ಕೂತ್ಕೋತಿದ್ರು ಆಯ್ತಾ. ಅದಕ್ಕೆ ಡೆಡಿಕೇಟೆಡ್ ಇತ್ತು ಅದೊಂದು. ನಾನು ನೋಡಿದ್ದೆ. ಈಗ ನಮ್ಮ ಊರು ಬಿಟ್ಟೆ ಸುಮಾರು ವರ್ಷ ಆಯ್ತು, ಊರಲ್ಲಿ ಫಿಲ್ಮ್ ನೋಡಿನೇ ಒಂದು 20 ವರ್ಷ ಆಗೋಯ್ತು ಈಗ. ಆದರೆ ಅದಕ್ಕೆ ಕನ್ನಡ ಫಿಲ್ಮ್ ಕೈಂಡ್ ಆಫ್ ಕನ್ನಡ ಫಿಲ್ಮ್ಗೆ ಅಂತ ಡೆಡಿಕೇಟೆಡ್ ಆಯ್ತಾ, ಅದಿತ್ತು. ಆದರೆ ಈ ಕರೆಂಟ್ಲಿ ಸಾಧ್ಯನೇ ಇಲ್ಲ ಒಂದು ಥಿಯೇಟರ್ ಅಂತ. ಕರ್ನಾಟಕದಲ್ಲೇ ಕಾಣಲ್ಲ, ಬೆಂಗಳೂರಲ್ಲಿ ಕಾಣಲ್ಲ. ಆದರೆ ಪಕ್ಕ ತೆಲುಗು ಮೂವೀಸ್ ಅಷ್ಟೇ ರಿಲೀಸ್ ಮಾಡೋ ಥಿಯೇಟರ್ಗಳು ಬೇಜಾನ್ ಕಾಣ್ತವೆ. ಏನಿಲ್ಲ, ನಾವು ಕನ್ನಡಿಗರು ಅಭಿಮಾನ ಬೆಳೆಸ್ಕೊಂಡು ನಮ್ಮ ಭಾಷೆ ಮೇಲೆ ಬೆಳೆಸೋದ್ಕಿಂತ ಬಳಸೋದು ಮುಖ್ಯ. ಕನ್ನಡ ಬೆಳೆದಿದೆ, ಬಳಸೋದು ಚೆನ್ನಾಗಿ, ಅಲ್ಲ, ಕನ್ನಡ ಹೊರದೇಶವರೆಗೂ ಇದೆ, ಬಟ್ ಇಲ್ಲಿ ಬಳಸ್ತಿಲ್ಲ ಅಂತ ಕರೆಕ್ಟ್ ಆಗಿ. ನನಗೆ ಅನ್ಸೋದು ಇಷ್ಟ, ಇದು ಬೆಂಗಳೂರು ದೊಡ್ಡ ಪ್ರಾಬ್ಲಮ್ ಅಷ್ಟೇ ಆಯ್ತಾ. ನಮ್ಮೂರು ಸೈಡ್ನು ತೆಲುಗು ಫಿಲ್ಮ್ ಎಲ್ಲ ಹಾಕಲ್ಲ ಅಂತ ನಾನು ಹೇಳಲ್ಲ. ಆದರೆ ಅಲ್ಲಿ ಕನ್ನಡ ಫಿಲ್ಮ್ ರಿಲೀಸ್ ಆದರೆ ಫಸ್ಟ್ ಕನ್ನಡ ಹಾಕ್ತಾರೆ. ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ, ಕಮರ್ಷಿಯಲೈಸ್ ಆಗ್ಬಿಟ್ಟಿದೆ ಪೂರ್ತಿ ಆಯ್ತಾ. ದುಡ್ಡು ಯಾರು ಜಾಸ್ತಿ ಕೊಡ್ತಾರೆ? ಅವರು ಏನಾಗಿ ಥಿಯೇಟರ್ ಗೊತ್ತಿದೆ ತಾನೆ, ಕಲೆಕ್ಷನ್ ಅವ್ರು ಬುಕ್ಕಿಂಗ್ ಮಾಡಬೇಕಾಗತ್ತೆ, ಇಷ್ಟು ಅಮೌಂಟ್ ಅವ್ರು ಫಿಕ್ಸ್ ಕೊಡಬೇಕಾಗತ್ತೆ. ಟಿಕೆಟ್ ಸೇಲ್ ಆಗಲಿಲ್ಲ ಅಂದರೆ ಪ್ರೊಡಕ್ಷನ್ ಹೊಸರು ಯಾರು ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತಾರೆ ಕೊಡಬೇಕಾಗತ್ತೆ. ಸೊ ಸ್ವಲ್ಪ ಕರ್ನಾಟಕದ ಕೆಲವೊಂದು ಬಜೆಟು ಆ ಲೆವೆಲ್ಗೆ ಹೋಗಲ್ಲ. ಕೆಲವೊಂದು ಫಿಲ್ಮ್ಸು ಕರ್ನಾಟಕದಲ್ಲಿ ಎಲ್ಲ ಬಿಗ್ ಬಜೆಟ್ ಮೂವೀಸೇ ಇರಲ್ಲ. ಗೇಮ್ ಚೇಂಜರು ಅಥವಾ ಡಾಕುಮಾರ ಸ್ವಲ್ಪ ಬಜೆಟ್ ಚೆನ್ನಾಗಿರೋ ಮೂವೀಸು. ಸೊ ಆಬ್ವಿಯಸ್ಲಿ ಚೂಮ್ ಅಂತಾರೆ, ಓವರ್ ರೈಡ್ ಮಾಡೇ ಮಾಡ್ತವೆ, ದುಡ್ಡು ಜಾಸ್ತಿ ಕೊಟ್ಟು ಏನೋ. ಆದರೆ ಥಿಯೇಟರ್ ಓನರ್ಸ್ಗಳಿಗೂ ಒಂದು ಸ್ವಲ್ಪ ಆದ್ರೂ ಇರ್ಬೇಕು ತಾನೆ. ನಾವು ಯಾವ ಊರಲ್ಲಿ ಇಲ್ಲಿಯವರವರೋ ಎಲ್ಲಿಯವರವರೋ ಏನೋ ಯಾರಿಗೂ ಗೊತ್ತು. ಅದು ನಿಜಾನೇ. ಅದು ಇರುತ್ತೆ. ಅವರು ಅಂತಾರೆ ನಾವು ಪ್ರಾಫಿಟ್ ಮಾಡ್ತಿದೀವಿ, ಪ್ಲಸ್ ನಾವು ಕರ್ನಾಟಕದವ್ರೆ ಎಲ್ಲ ಅಂತ ಅಂದ್ಬಿಟ್ರೆ ಮುಗ್ದೋಯ್ತು. ಅಷ್ಟೇ ಜೀವನ ಇಲ್ಲಿ.